ಈಗ 40 ನಿಮಿಷದ ಹಿಂದೆ ಮತ್ತೆ ಡ್ರೋನ್ ದಾಳಿ ಆಗಿದೆ ಜಮ್ಮುವಿನಲ್ಲಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಭಾರತೀಯ ಸೇನೆಯ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಡ್ರೋನ್ ಅಟ್ಯಾಕ್ ಆಗಿದೆ. ಭಾರತದ ದಾಳಿಗೆ ಒಂದು ಕಡೆ ಪಾಕಿಸ್ತಾನ ನಡುಗ್ತಾ ಇದೆ, ಮತ್ತೊಂದು ಕಡೆ ಬುದ್ಧಿ ಕಲಿತಾ ಇಲ್ಲ. ನಸುಕಿನ ಜಾವವೂ ಕೂಡ ತನ್ನ ನಸುಗುನ್ನಿ ಆಟವನ್ನು ಮುಂದುವರೆಸಿದೆ. ನಸುಕಿನ ಜಾವ 4:20 ಸುಮಾರಿಗೆ ಡ್ರೋನ್ ಅಟ್ಯಾಕ್ ಆಗಿರುವಂತಹದ್ದು. ಭಾರತೀಯ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದಿಂದ ಈ ಡ್ರೋನ್ ಅಟ್ಯಾಕ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪಾಕ್ನ ಡ್ರೋನುಗಳಿಗೆ ಬಣ್ಣು ಮುಕ್ಕಿಸುವಂತಹ ಕೆಲಸವನ್ನ ಭಾರತ ಮಾಡಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ನೋಡಿ, S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇರೋವರೆಗೂ ಕೂಡ ಭಾರತದ ಕ್ಷಿಪಣಿಗಳಾಗಲಿ ಡ್ರೋನ್ಗಳಾಗಲಿ ಅದರ ಆಟ ಭಾರತದ ಒಳಗೆ ನಡೆಯೋದಿಲ್ಲ. 2018ರಲ್ಲಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತವನ್ನು ಸೇರ್ಪಡೆಯಾಗಿತ್ತು. ಇದು ಮೇಡ್ ಇನ್ ರಷ್ಯಾ. ಯಾವುದೇ ಡ್ರೋನ್ ಆಗಲಿ ಯಾವುದೇ ಕ್ಷಿಪಣಿಯನ್ನಾಗಲಿ ಕ್ಷಣಾರ್ಧದಲ್ಲಿ ಹೊಡೆದು ಹಾಕುವಂತಹ ಶಕ್ತಿ ಈ S-400 ಏರ್ ಸಿಸ್ಟಮ್ಗೆ ಇರುವಂಥದ್ದು. ಇದನ್ನು ದೇಶದ 4 ಗಡಿಗಳಲ್ಲಿ ನಿಯೋಜನೆ ಮಾಡಲಾಗಿದೆ. ಭಾರತದ ದಾಳಿಗೆ ನಲುಗಿದ್ರೂ ಕೂಡ ಕಂತ್ರಿ ಬುದ್ಧಿಯನ್ನು ಬಿಡ್ತಾ ಇಲ್ಲ ಪಾಕಿಸ್ತಾನ. ನಸುಕಿನ ಜಾವವೂ ಕೂಡ ಜಮ್ಮುವಿನ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ 40 ನಿಮಿಷದ ಹಿಂದೆ ಈ ಅಟ್ಯಾಕ್ ಆಗಿರುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಭಾರತೀಯ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಪಾಕ್ ಡ್ರೋನ್ ಅಟ್ಯಾಕ್ ಅನ್ನು ಮಾಡಿದೆ. ಪಾಕ್ ಡ್ರೋನ್ಗಳಿಗೆ ಮತ್ತೆ ಭಾರತದ ಸೇನೆ ಸುದರ್ಶನ ಚಕ್ರದ ಮೂಲಕ ಉತ್ತರವನ್ನು ಕೊಟ್ಟಿರುವಂತಹದ್ದು. ಎಷ್ಟೇ ಅಟ್ಯಾಕ್ ಮಾಡಿದ್ರೂ ಕೂಡ ಭಾರತದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಪಾಕಿಸ್ತಾನದ ಕೈಯಲ್ಲಿ ಆಗ್ತಾ ಇಲ್ಲ. ಬರೀ ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದೆ. S-400 ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾ ಇದ್ದಂತಹ ಡ್ರೋನ್ಗಳನ್ನು ಜೊತೆಗೆ ಮಿಸೈಲ್ಸ್ಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ದೊಡ್ಡ ಮಟ್ಟದ ಬೆಳವಣಿಗೆಗಳು ಗಡಿಯಲ್ಲಾಗ್ತಾ ಇರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. 60 ಶತ್ರು ಮಿಸೈಲ್ಸ್ ಗುರಿಗಳನ್ನು ಏಕಕಾಲದಲ್ಲಿ ತಟಸ್ಥಗೊಳಿಸುವಂತಹ ಸಾಮರ್ಥ್ಯ ಕೂಡ ಈ S-400 ಇರುವಂತಹದ್ದು. ಯಾವಾಗ ಭಾರತದಿಂದ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ದೊಡ್ಡ ಮಟ್ಟದ ಪ್ರತಿದಾಳಿ ಆಗ್ತಾ ಇದೆಯೋ ಅದು ಪಾಕಿಸ್ತಾನವನ್ನು ಮತ್ತಷ್ಟು ನಡುಗುವಂತೆ ಮಾಡ್ತಾ ಇದೆ. भारत माता की जय।